9ನೇ ಅಧ್ಯಾಯ 25ನೇ ಶ್ಲೋಕ. ಯಾಂತಿ ದೇವವ್ರತಾ ದೇವಾನ್ ಪಿತॄನ್ ಯಾಂತಿ ಪಿತೃವ್ರತಾಃ ಭೂತಾನಿ ಯಾಂತಿ ಭೂತೇಜ್ಯಾಃ ಯಾಂತಿ ಮದ್ಯಾಜಿನೋಪಿ ಮಾಂ. ಯಾಂತಿ ದೇವವ್ರತಾಃ ದೇವಾನ್ ಪಿತॄನ್ ಯಾಂತಿ ಪಿತೃವ್ರತಾಃ ಭೂತಾನಿ ಯಾಂತಿ ಭೂತೇಜ್ಯಾಃ ಯಾಂತಿ ಮದ್ಯಾಜಿನಃ ಅಪಿ ಮಾಂ. ತುಂಬಾ ಸುಂದರವಾದ ಶ್ಲೋಕ. ಅಂದ್ರೆ ಕೃಷ್ಣ ಇಲ್ಲಿ ಹೇಳಿದ ತತ್ವೇನ ಅತಃ ಚವಂತಿ, ವಾಸ್ತವದ ಮಾರ್ಗದಿಂದಾಗಿ ದೂರ ಉಳಿಯುತ್ತಾರೆ ಅನ್ನೋದನ್ನೇನು ಕೃಷ್ಣ ಹೇಳದ. ಹಾಗಾದ್ರೆ ಸರಿಯಾದ ತಿಳುವಳಿಕೆ ಇಲ್ಲದೆ, ಭಗವಂತನ ಒಂದು ಸರ್ವೋತ್ತಮತ್ವದ ಜ್ಞಾನ ಇಲ್ಲದೇನೆ ಕರ್ಮಗಳನ್ನ ಮಾಡಿದವರ ಪರಿಸ್ಥಿತಿ ಏನು? ಅವರಿಗೇನು ಫಲನೇ ಇಲ್ವಾ? ಯಾರೋ ಉದಾಹರಣೆಗೆ ಗಣಪತಿ ಹೋಮ ಅಂತ ಮಾಡ್ತಾರೆ, ಗಣಪತಿ ಪೂಜೆ ಅಂತ ಮಾಡ್ತಾರೆ. ಗಣಪತಿಯೇ ಬಿಟ್ಟು ಬೇರೆ ಏನು ಎಚ್ಚರಿಕೆ ಅಂತಿಲ್ವೇ? ಗಣಪತಿಯ ಒಳಗಡೆ ಪ್ರಾಣಸ್ಥ ವಿಶ್ವಂಭರ ಇದ್ದಾನೆ, ಅವನೇ ಗಣಪತಿಗೆ ಶಕ್ತಿಯನ್ನು ಕೊಡುವಂತ ಒಂದು ಸ್ವರೂಪ ಅನ್ನೋ ತಿಳುವಳಿಕೆಯಲ್ಲಿ ಗಣಪತಿ ಪೂಜೆ ಮಾಡ್ತಾರೆ. ಹಾಗೆ ಮಳೆ ಬರಬೇಕು, ವರುಣನ ಪೂಜೆ, ಇಂದ್ರನ ಪೂಜೆ ಮಾಡ್ತಾರೆ. ಮಳೆ ನಿಲ್ಬೇಕು, ಇನ್ನೊಂಥರ ಏನೋ ಪೂಜೆ ಮಾಡ್ತಾರೆ. ಅಂತೂ ಆಯಾಯ ಉದ್ದೇಶಕ್ಕೋಸ್ಕರವಾಗಿ ದೇವತೆಗಳನ್ನ ಎಲ್ಲ ಆರಾಧನೆ ಮಾಡ್ತಾರೆ. ಅವ್ರಿಗೆ ಹಾಗಾದ್ರೆ ಏನ್ ಫಲ ಅಂತ ಕೇಳಿದ್ರೆ, ಫಲ ಇಲ್ಲ ಅಂತಿಲ್ಲ, ಫಲ ಇದ್ದೇ ಇದೆ. ನಶ್ವರವಾದ ಫಲ, ಅಶಾಶ್ವತವಾದ ಫಲ ಸಿಗತ್ತೆ. ದೇವವ್ರತಾಃ ದೇವಾನ್ ಯಾಂತಿ. ದೇವವ್ರತಾಃ ದೇವತೆಗಳ ಬಗ್ಗೆ ಭಕ್ತಿ. ವ್ರತ ಅಂದ್ರೆ ಏನು? ಒಂದು ಅನುಷ್ಠಾನ, ನಿಯಮ. ದೇವತೆಗಳನ್ನ ಇಟ್ಟುಕೊಂಡು, ಯಾವುದೋ ನಾನು ಗಣಪತಿಯ ಹೆಸರಲ್ಲಿ ಸಂಕಷ್ಟ ಚತುರ್ಥಿ ದಿವಸ ಉಪವಾಸ ಮಾಡ್ತೀನಿ, ಸಂಜೆ ಚಂದ್ರ ದರ್ಶನವನ್ನ ಮಾಡಿದ ಮೇಲೆ ಊಟ ಮಾಡೋದು, ಅಷ್ಟೊಂದು ಊಟ ಮಾಡುವುದಿಲ್ಲ ಅಂತ ಒಂದು ಗಣಪತಿಯ ಹೆಸರಲ್ಲಿ ವ್ರತ. ವ್ರತ ಅಂದ್ರೆ ನಿಯಮ, ನಿಯಮದಿಂದ ಇರೋದು. ಆಹಾರದ ನಿಯಮ, ಜೀವನ ಪದ್ಧತಿಯಲ್ಲಿ ಒಂದು ನಿಯಮವನ್ನು ಇಟ್ಕೊಂಡಿರ್ತಾರೆ. ಹಾಗೆ ಇಂದ್ರನ ಹೆಸರಲ್ಲಿ ಏನೋ ಒಂದು ಪೂಜೆ, ಹೀಗೆ ಬೇರೆ 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 ದೇವತೆಗಳ ಹೆಸರಿನಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನ ಮಾಡಿ ನಿಯಮದಲ್ಲಿ, ಆಹಾರದ ನಿಯಮ, ಜೀವನ ಪದ್ಧತಿಯಲ್ಲಿ ನಿಯಮಗಳನ್ನು ಅಳವಡಿಸಿಕೊಂಡಿರ್ತಾರೆ. ಹೇಗಾಯ್ತೋ ಹಾಗೆ ತಿನ್ನೋದು ಇತ್ಯಾದಿಗಳು ಮಾಡೋದಿಲ್ಲ. ತಿನ್ಲಿಕ್ಕೂ, ಕುಡಿಲಿಕ್ಕೂ, ಮಾತಾಡ್ಲಿಕ್ಕೂ ಪ್ರತಿಯೊಂದಕ್ಕೂ ಒಂದು ಅನುಷ್ಠಾನಗಳನ್ನ, ನಿಯಮಗಳನ್ನ, ನೀತಿ ನಿಯಮಗಳನ್ನ ತಾವೇ ಹಾಕೊಂಡು ಅದನ್ನ ಪಾಲಿಸ್ತಾ ಇರ್ತಾರೆ. ಇದು ಯಾರ ಹೆಸರಲ್ಲಿ? ದೇವತೆಗಳ ಹೆಸರಲ್ಲಿ ನಿಯಮಾನುಷ್ಠಾನಗಳನ್ನು ಮಾಡತಕ್ಕಂಥವ್ರು ದೇವಾನ್ ಯಾಂತಿ. ಆಯಾಯ ದೇವತೆಗಳ ಲೋಕಕ್ಕೆ ಹೋಗ್ತಾರೆ. ಅಂದ್ರೆ ಫಲ ಇದೆ. ಇನ್ನು ಪಿತೃವ್ರತಾಃ ಪಿತೃಗಳನ್ನ ಉದ್ದೇಶಿಸಿಕೊಂಡು ನಿಯಮವನ್ನು ಮಾಡತಕ್ಕಂಥವ್ರು. ಅಂದ್ರೆ ಒಂದು ವರ್ಷಕ್ಕೆ ಷಣ್ಣವತಿ ಶ್ರಾದ್ದಗಳು, 96 ಶ್ರಾದ್ದ ಬರುತ್ತೆ, ಅಷ್ಟು ಶ್ರಾದ್ದ ಮಾಡ್ತೇನೆ. ಅಥವಾ ಏನು ಮಾಸಿಕ ಶ್ರಾದ್ದಗಳು ಮಾಡುವಂಥದ್ದು, ಒಂದು ವರ್ಷ ಆದ್ಮೇಲೆ ಪ್ರತಿ ವಾರ್ಷಿಕ ಮಾಡಬೇಕಾಗಿರ್ತಕ್ಕಂಥ ಶ್ರಾದ್ದ, ಅದನ್ನು ಭಕ್ತಿ ಶ್ರದ್ಧಾಪೂರ್ವಕವಾಗಿ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಏನೇನು ವಿಧಿ ವಿಧಾನಗಳು ಅಂತ, ಬಹುಮಾನ ಹೋಮ, ಬಹುಮಾನ ಪಾರಾಯಣ, ಅಲ್ಲಿ ಕೊಡಬೇಕಾಗಿರ್ತಕ್ಕಂಥ ದಾನ ಧರ್ಮ, ಅದೆಲ್ಲ ಬಹಳ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಮಾಡ್ತಾರೆ. ಆದರೆ ಪಿತೃದೇವತೆಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಪ್ರಾಣಸ್ಥ ಪರಮಾತ್ಮ ಈ ಯೋಚನೆ ಇರೋದಿಲ್ಲ. ಕೇವಲ ಪಿತೃಗಳನ್ನಷ್ಟೇ ಉದ್ದೇಶಿಸಿಕೊಂಡು ಆರಾಧನೆ ಮಾಡಿರ್ತಾರೆ. ಅಂಥವರಿಗೆ ಫಲ ಇಲ್ಲ ಅಂತಿಲ್ಲ, ಫಲ ಇದೆ. ಪಿತೃನ್ ಯಾಂತಿ, ಪಿತೃಗಳ ಲೋಕಕ್ಕೆ, ಆ ಪಿತೃದೇವತೆಗಳಿಗೆ ಎಷ್ಟು ಕೆಪಾಸಿಟಿ ಇದೆಯೋ, ಏನ್ ಕೊಡ್ಲಿಕ್ಕೆ ಸಾಧ್ಯನೋ ಅದನ್ನು ಅವ್ರು ಕೊಡ್ತಾರೆ, ಅವರು ಕೊಟ್ಟಿದ್ದನ್ನು ಅನುಭವಿಸ್ತಾರೆ. ಇನ್ನು ಭೂತೇಜ್ಯ, ಭೂತಗಳನ್ನ ಕುರಿತು ಯಾಗವನ್ನ ಮಾಡ್ತಕ್ಕಂಥವ್ರು. ಭೂತಗಳು ಅಂತ ಹೇಳಿದ್ರೆ ಅಲ್ಲಿ ಅನೇಕ ಅರ್ಥಗಳು. ಭೂತ ಶಬ್ದಕ್ಕೆ ಒಂದು ಮುಖ್ಯವಾದ ಅರ್ಥ, ಸಾಮಾನ್ಯ ಉಡುಪಿ, ಮಲೆನಾಡು ಈ ಪ್ರಾಂತ್ಯಗಳಲ್ಲೆಲ್ಲ ಭೂತಾರಾಧನೆ ಅಂತಿದೆ. ಬೇರೆ ಬೇರೆ ದೈವಗಳ ಆರಾಧನೆ ಮಾಡ್ತಕ್ಕಂಥವ್ರು. ಅವರಿಗೆ ಆ ದೈವವೇ ಪ್ರಧಾನ ಹೊರತು ದೈವರ ಒಳಗೆ ಇರತಕ್ಕಂತಹ ರುದ್ರಾಂತರ್ಯಾಮಿಯಾದ ಪ್ರಾಣದೇವರು, ಪ್ರಾಣಾಂತರ್ಯಾಮಿಯಾದಂಥ ಭಗವಂತ ಯಾವ ಚಿಂತನೆಯೂ ಕೂಡ ಇಲ್ಲದೇನೆ ಕೇವಲ ದೈವಾರಾಧನೆ ಅಂದ್ರೆ ಭೂತಾರಾಧನೆಯನ್ನ ಮಾಡ್ತಾರೆ. ಅವರು ಫಲ ಪಡಿತಾರೆ. ಆ ಭೂತಗಳು ಏನು ಕೊಡ್ಲಿಕ್ಕೆ ಸಾಧ್ಯವೋ ಅವುಗಳಲ್ಲಿ ಎಷ್ಟು ಕೊಡುವ ಶಕ್ತಿ ಇದೆಯೋ ಅಷ್ಟನ್ನು ಮಾತ್ರ ಪಡಿತಾರೆ. ಅಥವಾ ಭೂತಗಳು ಅಂದ್ರೆ ಪಂಚಭೂತಗಳು, ಪಂಚಭೂತಗಳ ಪ್ರತೀಕವಾಗಿ ಭೂಮಿಯಲ್ಲಿ ಭೂತಾಯಿಯ ಆರಾಧನೆ ಮಾಡುವುದು, ಸೂರ್ಯನ ಆರಾಧನೆ ಮಾಡುವಂಥದ್ದು, ನೀರು. ಉತ್ತರ ಭಾರತದ ಕಡೆ ಹೋದ್ರೆ ನೀರು, ಅವರಿಗೆ ನೀರೇ ಮುಖ್ಯ, ನೀರೇ ದೇವರು. ಅಷ್ಟು ಆ ಗಂಗಾದಿ ತೀರ್ಥವನ್ನೇ ಬಹಳ ಪ್ರಧಾನವಾಗಿ ಆರಾಧನೆ ಮಾಡ್ತಾರೆ. ಆ ದೇವತೆಗಳಿಂದ ಏನ್ ಫಲ ಪಡಿಲಿಕ್ಕೆ ಸಾಧ್ಯವೋ ಅಷ್ಟೇ ಫಲವನ್ನ ಪಡಿತಾರೆ. ಅಂದ್ರೆ ಆಯಾಯ ದೇವತೆಗಳನ್ನ ಆರಾಧಿಸುವವರು ಅಷ್ಟಷ್ಟೇ ಫಲ ಪಡ್ಲಿಕ್ಕೆ ಸಾಧ್ಯ. ಆದ್ರೆ ಎಲ್ಲರ ಸುಪ್ರೀಂ ಭಗವಂತ ಇದ್ದಾನಲ್ಲ, ಎಲ್ಲರ ಸುಪ್ರೀಂ ಆಗಿರ್ತಕ್ಕಂಥ ಭಗವಂತ, ಅವನನ್ನ ಆರಾಧಿಸುವವರು ಮದ್ಯಾಜಿನಃ. ಮದ್ಯಾಜಿನಃ ಅಂದ್ರೆ ಮಮಯಾಜಿನಃ, ಮಮ ಮದ್ಯಾಜಿನಃ. ಯಾಜಿನ ಅಂದ್ರೆ ಪೂಜಕ ಅಂತ ಅರ್ಥ. ನನ್ನನ್ನ ಪೂಜಿಸುವವರು, ನನ್ನನ್ನ ಉದ್ದೇಶಿಸಿಕೊಂಡು
ಆರಾಧನೆ ಬೇರೆ ಬೇರೆ ದೇವತೆಗಳ ಪ್ರತೀಕಗಳಲ್ಲಿ, ಈಗ ಪ್ರತಿಮೆ, ರುದ್ರದೇವರ ಒಂದು ಪ್ರತಿಮೆ ಅಂದ್ರೆ ಲಿಂಗ, ಅದರ ಮೂಲಕ ಭಗವಂತನ ಆರಾಧನೆ. ಗಣಪತಿ ದೇವರ ಒಂದು ಪ್ರತಿಮೆ, ಗಣಪತಿಯ ಪ್ರತಿಮೆಯೋ ಗಣಪತಿಯ ಹೋಮವೋ ಅದರ ಮೂಲಕ ದೇವರ ಆರಾಧನೆ. ಗಂಗಾ ನದಿಯ ಮೂಲಕವಾಗಿ ಭಗವಂತನ ಆರಾಧನೆ. ಹೀಗೆ ಆ ಬೇರೆ 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 ದೇವತಾ ಪ್ರತಿಮೆಯ ಮೂಲಕವಾಗಿ, ಬೇರೆ ಬೇರೆ ದೇವತಾ ಮಾಧ್ಯಮದ ಮೂಲಕವಾಗಿ ಮಧ್ಯಾಜಿನಃ ನನ್ನನ್ನ ಯಾರು ಆರಾಧಿಸ್ತಾರೋ ಮಾಮಪಿ ಯಾಂತಿ ನನ್ನನ್ನೂ ಕೂಡ ಹೊಂದುತ್ತಾರೆ. ಅಪಿ ಅನ್ನೋದು ಬಹಳ ಸ್ವಾರಸ್ಯಕರವಾದ ಶಬ್ದ. ಅಂದ್ರೆ ಅರ್ಥ ಏನು? ನನ್ನ ಲೋಕಕ್ಕೂ ಬರ್ತಾರೆ, ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ಲೌಕಿಕ ಸುಖ ಸಂತೋಷಗಳು, ಈಗ ಭೂತಾರಾಧನೆ ಮಾಡೋದ್ರಿಂದ ಏನ್ ಫಲ ಬರಬೇಕೋ ಆ ಫಲನೂ ಬರುತ್ತೆ, ಮತ್ತು ನನ್ನಿಂದ ಸಿಗ್ಬೇಕಾಗಿರ್ತಕ್ಕಂಥ ಫಲವೂ ಸಿಗತ್ತೆ. ಹಾಗೆ ಪಿತೃದೇವತೆಗಳನ್ನ ಆರಾಧನೆ ಮಾಡೋರಿಗೆ ಬರೀ ಪಿತೃಗಳನ್ನ ಆರಾಧಿಸಿದ್ರೆ ಅವರಿಂದ ಮಾತ್ರ ಫಲ ಪಡಿತಾರೆ. ಅರೆ ಪಿತೃಗಳ ಮೂಲಕ ನನ್ನನ್ನು ಆರಾಧಿಸಿದ್ರೆ ನನ್ನಿಂದಲೂ ಫಲ ಪಡಿತಾರೆ, ಪಿತೃದೇವತೆಗಳಿಂದಲೂ ಫಲ ಪಡಿತಾರೆ. ಹಾಗೆ ಕೇವಲ ದೇವತೆಗಳನ್ನ ಆರಾಧಿಸಿದರೆ ಕೇವಲ ದೇವತೆಗಳಿಂದ ಮಾತ್ರ ಫಲ ಪಡಿತಾರೆ. ದೇವತೆಗಳ ಮೂಲಕ ನನ್ನನ್ನು ಆರಾಧಿಸಿದರೆ ದೇವತೆಗಳಿಂದ ಸಿಗಬೇಕಾಗಿರ್ತಕ್ಕಂಥ ಸಕಲ ಸೌಭಾಗ್ಯವೂ ಸಿಗತ್ತೆ, ನನ್ನಿಂದ ಸಿಗಬೇಕಾಗಿರ್ತಕ್ಕಂಥ ಉತ್ಕೃಷ್ಟ ಸುಖ ಮೋಕ್ಷ ಸುಖವೂ ಸಿಗತ್ತೆ. ಹಾಗಾಗಿ ನಾವೇ ತೀರ್ಮಾನ ಮಾಡಬೇಕು, ನಮಗೆ ಅಲ್ಪ ಫಲ ಸಾಕು ಮಹತ್ ಫಲ ಬೇಕು ಅಂತ. ಅಲ್ಪ ಫಲ ಸಾಕು ಅಂತ ಆದ್ರೆ ಕೇವಲ ಆಯಾ ದೇವತೆಗಳನ್ನ ಭೂತಗಳನ್ನ ದೈವಗಳನ್ನ ಆರಾಧನೆ ಮಾಡಿದ್ರೆ ಸಾಕು. ನಮಗೆ ಮಹತ್ ಫಲ ಬೇಕು, ದೇವರು ಕೊಡುವಂತಹ ಸಕಲ ಸೌಭಾಗ್ಯಗಳು ಬೇಕು ಅಂತಿದ್ರೆ ನಾವು ಆ ಎಲ್ಲಾ ದೇವತೆಗಳ ಮೂಲಕವಾಗಿ ಭಗವಂತನನ್ನೇ ಆರಾಧನೆ ಮಾಡಬೇಕು. ಗೋಪೂಜೆ ಅಂತ ಮಾಡ್ತೀವಿ. ಗೋ ಅಂದ್ರೆ ಬರೀ ಗೋ ಅನ್ನೋ ಭಾವನೆ ಅಲ್ಲ, ಗೋವಿನ ಒಳಗಡೆ ಇರತಕ್ಕಂಥ ಗೋಪಾಲಕೃಷ್ಣ ಅವನ ಪೂಜೆ. ಕೇವಲ ಗೋ ಅಂತ ಇಟ್ಕೊಂಡು ಮಾಡಿದ್ರೆ ಗೋವಿಗೆ ಎಷ್ಟು ಅಂದ್ರೆ ಗೋಮಾತೆ, ಆ ಗೋ ಎಂಬತಕ್ಕಂಥ ಒಂದು ದೇವತೆ, ಗೋ ದೇವತೆಗೆ ಎಷ್ಟು ಕೊಡ್ಲಿಕ್ಕೆ ಸಾಧ್ಯವೋ ಅಷ್ಟೇ ನಾವು ಪಡಿತೀವಿ ಹೊರತು ಇನ್ನೂ ವಿಶಿಷ್ಟ ಫಲ ಪಡಿಲಿಕ್ಕೆ ಸಾಧ್ಯವಿಲ್ಲ. ಆ ವಿಶಿಷ್ಟ ಫಲ ಪಡಿಬೇಕು ಅಂತಿದ್ರೆ ಹಾಗೆ ಈ ಎಲ್ಲಾ ಮಾಧ್ಯಮಗಳು, ನಮಗೊಂದು ಪೂಜೆ ಪುನಸ್ಕಾರ ಮಾಡ್ಲಿಕ್ಕೆ ಅನೇಕ ಮಾಧ್ಯಮಗಳ ಮೂಲಕವಾಗಿ ನಾವು ಭಗವಂತನನ್ನ ಆರಾಧಿಸ್ಬೇಕು. ಯಾರೋ ಒಬ್ರು ಗುರುಗಳು ಹಿರಿಯರು ಸಿಕ್ಕಿದ್ರು, ಅವ್ರಿಗೆ ನಮಸ್ಕಾರ ಮಾಡ್ತೀವಿ, ಅವ್ರಿಗೇನೋ ಒಂದು ದಾನ ಧರ್ಮ ಎಲ್ಲ ಕೊಡ್ತೀವಿ, ಅವರೇ ದೊಡ್ಡವರು, ಅವರೇ ದೇವರನ್ನು ಭಾವನೆಯಿಂದ ನಮಸ್ಕಾರ ಮಾಡಿದ್ರೆ ಅವರಿಂದ ನೀವು ಎಷ್ಟು ಅನುಗ್ರಹ ಪಡಲಿಕ್ಕೆ ಸಾಧ್ಯ ಅಷ್ಟೇ ಪಡಲಿಕ್ಕೆ ಸಾಧ್ಯ. ಅದಲ್ಲದೆ ಆ ಒಬ್ಬ ಗುರು ಇದ್ದಾನಲ್ಲ ಅವನ ನಾನ್ ನಮಸ್ಕಾರ ಮಾಡ್ತಾ ಇರೋದು ಆ ವ್ಯಕ್ತಿಗಲ್ಲ, ವ್ಯಕ್ತಿಯ ಒಳಗಡೆ ಇರುವಂತ ದಿವ್ಯವಾದ ಶಕ್ತಿ ಭಗವಂತನಿಗೆ ಅನ್ನೋ ಭಾವನೆಯಿಂದ ನೀವು ನಮಸ್ಕಾರ ಇತ್ಯಾದಿಗಳನ್ನ ಮಾಡಿದ್ರಿ ಅಂತ ಆದ್ರೆ ಅಖಿಲ ಫಲ ಅಖಂಡ ಫಲವನ್ನು ಪಡಲಿಕ್ಕೆ ಸಾಧ್ಯ ಅನ್ನೋದು ಹುಟ್ಟಿದರ ಅಭಿಪ್ರಾಯ. ಅದು ಆ ಅಪಿ ಎಂಬತಕ್ಕಂಥ ಪದ ಆ ಒಂದು ಸ್ವಾರಸ್ಯವನ್ನ ತೋರಿಸಿಕೊಡ್ತಾ ಇದೆ. ದೇವವ್ರತಾಹ ದೇವತೆಗಳನ್ನು ಉದ್ದೇಶಿಸಿಕೊಂಡು ನಿಯಮಾನುಷ್ಠಾನವನ್ನು ಮಾಡತಕ್ಕಂಥವರು ದೇವಾನ್ ಯಾಂತಿ ದೇವತೆಗಳ ಲೋಕವನ್ನು ಹೊಂದುತ್ತಾರೆ, ಅಥವಾ ದೇವತೆಗಳು ಕೊಡುವಂತ ಫಲವನ್ನು ಸ್ವೀಕರಿಸುತ್ತಾರೆ. ಪಿತೃವ್ರತಾಹ ಪಿತೃದೇವತೆಗಳ ಹೆಸರಿನಲ್ಲಿ ಅನುಷ್ಠಾನವನ್ನ ಮಾಡತಕ್ಕಂಥವರು, ನಿಯಮಾದಿಗಳಲ್ಲಿ ಇರುವಂತವರು ಪಿತೃನ್ ಯಾಂತಿ ಪಿತೃಲೋಕವನ್ನು ಹೊಂದುತ್ತಾರೆ, ಪಿತೃದೇವತೆಗಳಿಂದ ಮಾತ್ರ ಅನುಗ್ರಹವನ್ನು ಪಡೆಯುತ್ತಾರೆ. ಇನ್ನು ಭೂತೇಜ್ಯ ಪಂಚಭೂತಗಳು ಅಥವಾ ಸಪ್ತ ಮಾತೃಕೆಯರು ಅಥವಾ ದೈವಾರಾಧನೆ ಭೂತಾರಾಧನೆ ಇದನ್ನ ಮಾಡತಕ್ಕಂಥವ್ರು ಭೂತಾನಿ ಯಾಂತಿ ಆ ದೈವಗಳು ಭೂತಗಳು ಕೊಡುವಂತ ಫಲವನ್ನು ಪಡೆಯುತ್ತಾರೆ, ಅವರ ಲೋಕಕ್ಕೆ ಹೋಗುತ್ತಾರೆ. ಮಧ್ಯಾಜಿನ ಆ ಎಲ್ಲಾ ದೇವತೆಗಳ ಮೂಲಕವಾಗಿ, ಪಿತೃಗಳ ಮೂಲಕವಾಗಿ, ದೈವಗಳ ಮೂಲಕವಾಗಿ, ಭೂತಗಳ ಮೂಲಕವಾಗಿ ಮಧ್ಯಾಜಿನ ನನ್ನನ್ನ ಆರಾಧಿಸುವವರು ಮಾಮಪಿ ಯಾಂತಿ ನನ್ನನ್ನೂ ಕೂಡ ಹೊಂದುತ್ತಾರೆ. ಅಂದ್ರೆ ಲೌಕಿಕ ಫಲವನ್ನು ಪಡೆಯುತ್ತಾರೆ, ಆಧ್ಯಾತ್ಮಿಕವಾದ ಫಲವನ್ನು ಪಡೆಯುತ್ತಾರೆ. ಈ ಲೋಕಕ್ಕೆ ಬೇಕಾದ ಫಲ, ಪರಲೋಕಕ್ಕೆ ಬೇಕಾದ ಫಲ, ಎಲ್ಲಾ ರೀತಿಯಾದಂತ ಫಲವನ್ನ ಪಡೆಯುತ್ತಾರೆ. ಯಾಂತಿ ದೇವವ್ರತ ದೇವಾನ್ ಪಿತॄನ್ ಯಾಂತಿ ಪಿತೃವ್ರತಾ ಭೂತಾನಿ ಯಾಂತಿ ಭೂತೇತ್ಯ ಯಾಂತಿ ಮಧ್ಯಾಜಿನೋಪಿ ಮಾಂ. ಶ್ರೀಕೃಷ್ಣಾರ್ಪಣ.